ಜಾತಿಗಣತಿ ಆರಂಭವಾದ ದಿನದಿಂದಲೂ ಕೂಡ ಒಂದಲ್ಲ ಒಂದು ಗೊಂದಲಗಳಿಂದನೇ ಕೂಡಿದೆ. ಸೊ ಇದೀಗ ವಿಕಲಚೇತನರು ಅಂದ್ರೆ ವಿಶೇಷ ಚೇತನ ಸರ್ಕಾರಿ ನೌಕರರನ್ನು ಕೂಡ ಅದರಲ್ಲೂ ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಬನ್ನಿ ಈ ಬಗ್ಗೆ ಮಾತಾಡ್ಲಿಕ್ಕೆ ವಿಕಲಚೇತನರ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಬೀರಪ್ಪ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಇದು ನಿಜಾನಾ ಆ ರೀತಿ ಬಳಕೆ ಮಾಡುವಂತಿಲ್ಲಲ್ಲ ಸಮೀಕ್ಷೆಗೆ? ಇವತ್ತು ರಾಜ್ಯಾದ್ಯಂತ ಎಲ್ಲಿಯೂ ಕೂಡ ವಿಕಲಚೇತನರನ್ನು ಬಳಕೆ ಮಾಡಿಲ್ಲ. ಅದು ವಿಶೇಷ ಕೊಪ್ಪಳದಾಗಿರೋದು ಬೇರೆ ಬೇರೆ ಜಿಲ್ಲೆಯಲ್ಲಿ. ಇವತ್ತು ನಿನ್ನೆ ನಾನು ಕೊಪ್ಪಳದಿಂದ ಬೆಂಗಳೂರಿಗೆ ಬರುವಂಥ ಸಮಯದಲ್ಲಿ ನಮ್ಮಲ್ಲಿ ಸುಮಾರು 300 ಜನ ವಿಕಲಚೇತನರು, ಸಚಿವಾಲಯ ಇರ್ಬೋದು, ಬೇರೆ ಬೇರೆ ಕಂದಾಯ ಇಲಾಖೆ, ವಿಧಾನಸಭೆ, ಬೇರೆ ಬೇರೆ ಅನೇಕ 300 ಜನ ವಿಕಲಚೇತನ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು 30 ಜನ ವಿಕಲಚೇತನರು ಇವತ್ತು ಗ್ರೇಟರ್ ಬೆಂಗಳೂರಿನವರು ನಮ್ಮ ವಿಕಲಚೇತನರು ಈ ಥರ ಗಣತಿಗೆ ನೇಮಕ ಮಾಡ್ಯಾರ. ನ್ಯಾಯ ಮೂಲಕ ಏನಪ್ಪ ಸರ್ಕಾರಕ್ಕೆ ವಿನಂತಿ ಮಾಡಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ, ನಮ್ಮನ್ನ ಏನಪ್ಪಾ ಅಂದ್ರೆ ಚುನಾವಣೆ ಕೆಲಸ ಮತ್ತೆ ಇಂಥ ಕೆಲಸಕ್ಕೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಬಳಸಬಾರ್ದಂತೇಳಿ ಅವ್ರು ನೋಡ್ರಿ, ನಾವು ವಿಕಲಚೇತನ ನಡೆಯೋದ ಕಷ್ಟ ಇರ್ತೈತಿ. ಈಗ ಮನೆಗೆ ಹೋಗಿ ಈ ತರ ಮಾಡೋದು ಬಹಳ ಕಷ್ಟ ಆಗುತ್ತೆ. ಇದು ನಮ್ಮ ಮಾನವೀಯ ದೃಷ್ಟಿ ಅಂತ ನಮ್ಗೆ ಕೇಳ್ತಾರ ಹಕ್ಕು. ಈಗ ನಾವು ಕೆಲಸ ಬೇಕಾದ್ರೆ ನಾವೇನು ಉದಾಹರಣೆ ನಾವು ಸಚಿವಾಲಯದ ಕೆಲಸ ಮಾಡೋಕೆ ಸಚಿವಾಲಯ ಮಾಡ್ತೀವಿ, ಶಿಕ್ಷಕರ ಪಾಠ ಮಾಡ್ತೀವಿ. ಇದು ಎಕ್ಸ್ಟ್ರಾ ಕೆಲಸ. ಈಗ ಸಾಮಾನ್ಯರನ್ನ ಬಳಕೆ ಮಾಡಲಿ, ಅದಕ್ಕೆ ನಮ್ಮ ವಿರೋಧಿಲ್ಲ. ಆದ್ರೆ ವಿಕಲಚೇತರ ಬಳಕೆ ಮಾಡೋದು ನನಗನ್ಸುತ್ತೆ. ಮಾನ್ಯ P. ಸುನಿಲ್ ಕುಮಾರ್ ಹಿಂದೇನು ಕೊಪ್ಪಳ ಜಿಲ್ಲಾಧಿಕಾರಿ ಆಗಿದ್ರು, ಅವ್ರನ್ನೂ ಕೂಡ ಈಗ ಸಂಪರ್ಕ ಮಾಡ್ತೀನಿ. ಬೆಂಗಳೂರಲ್ಲಿ ಇದ್ರಿಂದ ಅವರೇ ಆಯುಕ್ತರಿದ್ದಾರೆ, ಗ್ರೇಟರ್ ಬೆಂಗಳೂರು ಆಯುಕ್ತ, ಅವ್ರನ್ನೂ ಕೂಡ ಸಂಪರ್ಕ ಮಾಡಿ ಯಾರ ವಿಕಲಚೇತರ ಅವ್ರನ್ನ ಆ ಒಂದು ಸಮೀಕ್ಷೆ ಕಾರ್ಯದಿಂದ ತೆಗೀರಿ ಅಂತ ನಾನು ಕೂಡ ವಿನಂತಿ ಮಾಡ್ತೇನೆ ಅವ್ರಿಗೆ. ಅಲ್ಲ, ಈಗ ಅವರು ಡ್ಯೂಟಿ ಹಾಕುವಂತ ಸಂದರ್ಭದಲ್ಲಿ ಅವ್ರ ಗಮನಕ್ಕೆ ಬಂದಿರಲ್ವಾ ಇವರು ವಿಶೇಷ ಚೇತನರು ಡ್ಯೂಟಿಗೆ ಹಾಕೋಂತಿಲ್ಲ, ಅಥವಾ ಒಂದ್ ವೇಳೆ ಹಾಕಾದ್ಮೇಲೆ ನಿಮ್ಮ ಪ್ರತಿನಿಧಿಗಳು, ನಿಮ್ಮ ಯಾರಿದ್ದಾರೆ ಕೊಲೀಗ್ಸ್, ಅವ್ರು ಯಾರು ಕೂಡ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸ ಮಾಡಿಲ್ವಾ? ಇವತ್ತೇನಂದ್ರೆ ಡ್ಯೂಟಿಗೆ ಹಾಕೋಕ್ಕಿಂತ ಮುಂಚೆ ನಮಗೆ ನಾವು ವಿಕಲಚೇತನರು ವಿಶೇಷ ಚೇತನ ಅಂತ ಹೆಂಗ್ ಗೊತ್ತಾಗುತ್ತಂದ್ರ, ವೇತನ ಮಾಡುವಂತ ಅಧಿಕಾರಿಗಳಿಗೆ ನಮಗೆ, ನೀವು ಕೂಡ ಸರ್ಕಾರಿ ನೌಕರು, ನಾವಿಬ್ರು ಒಂದೇ ದಿನ ಅಪಾಯಿಂಟ್ ಆಗಿವಿ ಅಂತ ತಿಳ್ಕೊಳ್ಳಿ, ಒಂದೇ ದಿನ ನೇಮಕ ಆಗಿದ್ವಿ. ನಮಗೆ ವ್ಯತ್ಯಾಸ ಏನಂದ್ರೆ, ನಮಗೆ 6% ಸಂಚಾರಿ ಭತ್ಯೆ ಅಂತ ನಾವು ಮಾಡಿಸಿದ್ವಿ. ಅದರಲ್ಲಿ PH ಕನ್ವೀನಿಯನ್ಸ್ ಅಲೌನ್ಸ್ ಅಂತ ಬಂದಿರುತ್ತೆ. ನಾವು PH ಅಂತಾನೆ HRMS ಆ್ಯಡ್ ಇರುತ್ತೆ. ಅವ್ರು ಹಾಕ್ಬೇಕಾದ್ರೆ ಕಾಮನ್ ಆಗಿ ಗಮನ ಅನ್ಸ್ಬೇಕು. ಇಲ್ಲಿ ಏನಾಗುತ್ತೆ, ಸಂಬಂಧಪಟ್ಟ ಇಲಾಖೆಯವರು ಉದಾಹರಣೆ BO ಆಫೀಸಲ್ಲಿ ಆದ್ರೆ ಅಲ್ಲಿರುವಂತ ಸಿಬ್ಬಂದಿಗಳು ಏನ್ ಮಾಡ್ತಾರೆ, ಏಕಾಏಕಿ HRMS ನ ವೇತನದ ವಿವರವನ್ನ ಜನರೇಟ್ ಮಾಡಿಬಿಡ್ತಾರೆ. ಆಟೋಮೆಟಿಕ್ ಅವ್ರ ಹೆಸರೆಲ್ಲ ಬಂದ್ಬಿಡುತ್ತೆ, ಅವ್ರನ್ನೆಲ್ಲ ನೇಮಕ ಮಾಡ್ತಾರೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಇವತ್ತು ಸಚಿವಾಲಯದಲ್ಲಿ ಕೂಡ ಏನಾಗಿದೆ, ಅವರಲ್ಲಿರುವಂತ ಸಂಬಳ ಮಾಡುವಂತ ವೇತನ ಮಾಡುವಂತ ಬಟಾವಣೆ ಅಧಿಕಾರಿಗಳು ಏನ್ ಮಾಡ್ತಾರೆ, ಅದ್ ಲಿಸ್ಟ್ ಅನ್ನ ಏನಪ್ಪಾ ಜನರೇಟ್ ಮಾಡ್ಕೊಂತಾರೆ. ಜನರೇಟ್ ಮಾಡಿ ಏನ್ ಮಾಡ್ಬಿಡ್ತಾರೆ, ಇರುವಂತ ಹೆಸರನ್ನು ಕಾಮನ್ ಆಗಿ ಹಾಕೊಂಡು ಹೋಗ್ಬಿಡ್ತಾರೆ. ಇದರಿಂದ ನಮಗೆ ಏನಾಗುತ್ತೆ, ಅವ್ರು ವಿಕಲಚೇತ ಅವ್ರು ನೋಡ್ಬೇಕಾಗತ್ತೆ. ಅಲ್ಲಿ PH ಅಂತಾನೆ ಕನ್ಸಿಡರ್ ಮೆನ್ಷನ್ ಆಗಿರುತ್ತೆ. ನಮಗೆ ಅವರ PH ಕನ್ವೀನಿಯನ್ಸ್ ಅಲ್ಲ, ಏನು ವಿಕಲಚೇತರ ಸಂಚಾರಿ ಭತ್ಯೆ ಅಂತ ಸಪರೇಟ್ ಬರ್ತಾ ಇರುತ್ತೆ. ಅವ್ರಿಗೆ ಗೊತ್ತಿದ್ದು ಅವ್ರು ಏನಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಅದನ್ನ ಗಮನ ಹರಿಸಕ್ಕಾಗದ್ರೆ ಈ ತರ ತೊಂದರೆ ಆಗ್ತದೆ. ಈಗ 2 ದಿನದಿಂದ ಡ್ಯೂಟಿಗೆ ಹೋಗ್ತಿದಾರ, ಅಂದ್ರೆ ಸಮೀಕ್ಷೆಗೆ ಹೋಗ್ತಾ ಇದಾರ, ನಡೆಯಲು ಬಾರದೇ ಇರೋರು ಇದಾರೆ ಅಂತ ಹೇಳ್ತಾ ಇದ್ರು ತಾವು. ನಿನ್ನೇನು ಕೂಡ ನಮ್ಮ ಗುರುರಾಜ್ ಅಂತಾನು ಕೂಡ ಫೋನ್ ಮಾಡಿದ್ರು. ಇಲ್ಲೇ ಸಚಿವಾಲಯದಲ್ಲಿ ಕೆಲಸ ಮಾಡ್ತಾರೆ, ಬೇರೆ ಶಿಕ್ಷಕರನ್ನ ಇಲ್ಲೇ ಸಚಿವಾಲಯದ ಗುರುರಾಜ್ ಅಂತ, ಇವರಿಗೆ ಕ್ರಚಸ್ ಹಿಡ್ಕೊಂಡು ನಡೀತಾರೆ. ಆ ಕ್ರಚಸ್ ಹಿಡ್ಕೊಂಡು ಅವ್ರು ಯಾವ ರೀತಿಯಲ್ಲಿ ಹೋಗ್ಬೇಕಾಗತ್ತಾ, ಸಮೀಕ್ಷೆ ಯಾವ ರೀತಿ ಮಾಡ್ಬೇಕಂತ ನಮ್ದು. ಅವರು ಕೂಡ ಈಗ ಹೇಳಿದಾರೆ, ನಾವು ಕೂಡ ಈಗ ಹೇಳಿದ್ವಲ್ಲ, ಗ್ರೇಟರ್ ಬೆಂಗಳೂರು ಆಯುಕ್ತರನ್ನ ಭೇಟಿ ಮಾಡಿ ಈ ವಿಚಾರವನ್ನು ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಕೂಡ ನಾನೀಗ ಮಾಡ್ತಾ ಇದ್ದೀನಿ. ಸಮೀಕ್ಷೆಗೆ ಯಾರಾದ್ರೂ ಹೋಗಿದಾರ ನಿಮ್ಮ ಇವರು ಸಿಬ್ಬಂದಿಗಳು? ಈಗ ನಿನ್ನೆನೆ ಅವರಿಗೆ ಆಕ್ಚುಲಿ ಬೆಂಗಳೂರಲ್ಲಿ ಲೇಟ್ ಆಗಿ ಪ್ರಾರಂಭ ಆಗಿತ್ತು ಅನ್ನೋ ವಿಚಾರ ನನ್ನ ಗಮನಕ್ಕೆ ಬಂತು. ನಿನ್ನೆನೆ ಕೂಡ ಅವ್ರಿಗೆ ಆದೇಶ ಕೊಟ್ಟರ, ಇವತ್ತು ಕೂಡ ಈಗ ಅವ್ರು ಹೋಗ್ಬೇಕಾಗಿತ್ತು. ನಾನು ಕೂಡ ಅವ್ರಿಗೆ ಹೇಳಿ, ಈಗೆಲ್ಲ ಗ್ರೇಟರ್ ಬೆಂಗಳೂರು ಆಫೀಸ್ ಕಡೆ ಬನ್ನಿ, ನಾವು ಮನೆ ಆಯುಕ್ತರನ್ನ ಭೇಟಿ ಮಾಡಿ ನಂತರದಲ್ಲಿ ನೀವು ಕೆಲಸಕ್ಕೆ ಹೋಗ್ರೆ ಅವ್ರ ವಿನಾಯಿತಿಗೆ ಇರುತ್ತೆ, ಅದನ್ನ ರದ್ದು ಮಾಡುವಂತ ಪ್ರಯತ್ನವನ್ನು ನಮ್ಮ ಏನು P. ಸುನಿಲ್ ಕುಮಾರ್ ಸಾಹೇಬ್ರ ಅವ್ರನ್ನ ಗಮನಕ್ಕೆ ತರೋಣ ಅಂತ ನಾನು ಹೇಳಿದ್ದೀನಿ. ಒಟ್ಟು ಎಷ್ಟು ಜನರಿಗೆ ಸರ್ ಈ ರೀತಿ ಆದೇಶ ಆಗಿರೋ ಸಮೀಕ್ಷೆ ಹಾಜರಾಗಿ ಅಂತ? ಇಲ್ಲಿ ಬೆಂಗಳೂರಲ್ಲಿ ಒಂದು 30 ಜನಕ್ಕೆ ಆದೇಶ ಆಗಿದೆ. ಬೇರೆದಲ್ಲಿ ಎಲ್ಲಿ ರಾಜ್ಯದಲ್ಲಿ ಎಲ್ಲಿ ಕೂಡ ನಮ್ಮ ವಿಕಲಚೇತನ ತೆಗೆದುಕೊಂಡಿಲ್ಲ. ಬರೀ ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಒಂದು 30 ಜನಕ್ಕೆ ಈ ತರ ಆಗಿದೆ. ಶಿಕ್ಷಣ ಸಚಿವರನ್ನ ಏನಾದ್ರು ಭೇಟಿ ಆಗ್ತೀರಾ? ಈಗ ನಾವು ಶಿಕ್ಷಣ ಸಚಿವರ ಜೊತೆಗೆ ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗೆ KV ಪ್ರಭಾಕರ್ ಅವ್ರನ್ನ ಭೇಟಿ ಮಾಡಿದ್ವಿ. ಶಿಕ್ಷಣ ಸಚಿವರನ್ನು ಈಗ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ನುಗ್ಲಿ ಅವ್ರ ಜೊತೆ ಕೂಡಿ ಅವ್ರನ್ನ ಕೂಡ ಭೇಟಿ ಮಾಡಿ, ಇಲ್ಲಿ ಶಿಕ್ಷಕರ ಒಂದೇ ಇಲ್ಲ, ಹಾಗೆ ನಾನು ಕೂಡ ಪ್ರಯತ್ನ ಮಾಡಿದೆ. ನಾನು ಶಾಲಿನಿ ರಜೀಶ್ ಮೇಡಮ್ ಅವ್ರನ್ನ ಭೇಟಿ ಮಾಡ್ತೀನಿ, ಸರ್ಕಾರ ಮುಖ್ಯ ಕಾರ್ಯದರ್ಶಿ ಅವ್ರನ್ನ ಭೇಟಿ ಮಾಡ್ತೀನಿ. ಮುಖ್ಯವಾಗಿ ನನಗನ್ಸುತ್ತೆ, ವಿಶೇಷ ಚೇತನರ ಬಗ್ಗೆ ವಿಶೇಷ ಕಾಳಜಿ ಇರುವಂತವರು P. ಸುನಿಲ್ ಕುಮಾರ್ ಅವರು. ಹಿಂದೇನೆ ಕೂಡ ಕೊಪ್ಪಳದಲ್ಲಿ ಅವ್ರನ್ನ ಯಾಕೆ ನೆನೆಸ್ಕೊಂತಂದ್ರೆ, ನಮ್ಮ ಬಗ್ಗೆ ಯಾರು ಕಾಳಜಿ ಇರ್ತಾರೆ ಅವ್ರು ನೆನಲೇಬೇಕಾದ ನಮ್ಮ ರಾಜ್ಯ ಕರ್ತವ್ಯ. ಹಿಂದೆ ಕೊಪ್ಪಳದವರು ಜಿಲ್ಲಾಧಿಕಾರಿ ಆಗಿದ್ದಾಗ ಇಡೀ ರಾಜ್ಯದಲ್ಲಿ ಎಲ್ಲಿಲ್ಲದಂತ ಕೊಪ್ಪಳದಲ್ಲಿ ವಿಕಲಚೇತರ ವಿಶೇಷ ಕ್ರೀಡಾಕೂಟ ಮಾಡಿದ್ರು. ವಿಶೇಷ ಚೇತನ ಬಗ್ಗೆ, ವಿಕಲಚೇತನ ಬಗ್ಗೆ ಕಾಳಜಿ ಇರುವಂತ ಅಧಿಕಾರಿಗೆ ಮಾನ್ಯ P. ಸುನಿಲ್ ಕುಮಾರ್ ಅವರೇ ಆಯುಕ್ತರಾಗಿ ನನಗಂತ ಬಹಳ ಇದಾಗೈತೆ. ಯಾಕಂದ್ರೆ ಅವರು ಮಾನವೀಯ ನೆಲೆಗಟ್ಟಿರೋರು, ಅವ್ರನ್ನ ಕೂಡ ಸಂಪರ್ಕ ಮಾಡಿ ಅದನ್ನ ಅವ್ರಿಗೆ ಗಮನಕ್ಕೆ ತರುವಂತ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಸೊ ಇದು ವಿಕಲಚೇತನ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಬೀರಪ್ಪ ಅವರು ಮಾಡುವಂತ ಆರೋಪ.
ಬೆಂಗಳೂರಿನಲ್ಲೇ 30ಕ್ಕೂ ಹೆಚ್ಚು ಜನ ವಿಕಲಚೇತನರು ಏನಿದ್ದಾರೆ ಅವರು ಸಮೀಕ್ಷೆಗೆ ಹಾಜರಾಗಿ ಅಂತ ಹೇಳಿ ಈಗ ಸರ್ಕಾರ ಸೂಚನೆ ಕೊಟ್ಟಿರೋದು ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ನಡೆಯಲೂ ಬಾರದೇ ಇರೋರಿಗೆ ನೀವು ಸಮೀಕ್ಷೆ ಮಾಡಿ ಅಂತ ಹೇಳಿದ್ರೆ ಇದು ಮತ್ತೊಂದು ಗೊಂದಲನೆ, ಮತ್ತೊಂದು ಎಡವಟ್ಟೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.